ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವೇಶ ಹರಿ ವಿಶ್ವವೆಲ್ಲ ಪುಸಿಯೆಂಬ ದುರ್ವಾದಿಗಳ ಮತವ ನೆರೆ ಖಂಡಿಸೆ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ನಿರೀಶ್ವರ ಸಾಂಖ್ಯ ಮತದ ಇನ್ನೊಂದು ಪಕ್ಷದವರು ಜಡ ಪ್ರಕೃತಿಯೇ ಸೃಷ್ಟಿಗೆ ಮುಖ್ಯ ಕಾರಣ, ಚೇತನನು ಅಮುಖ್ಯ ಕಾರಣ. ಹಾಲಿಗೆ ಹೆಪ್ಪು ಹಾಕಿದ ಮೇಲೆ ಹಾಲು ಮೊಸರು ಸೇರಿ ಎರಡೂ ಸೇರಿಯೇ ವಿಕಾರ ಹೊಂದುವಂತೆ ಎರಡೂ ಅಚೇತನಗಳನ್ನು ಒಂದುಗೂಡಿಸಲು ಮಾತ್ರ ಚೇತನನ ಸಹಾಯ ಬೇಕು. ಉಳಿದೆಲ್ಲ ಸೃಷ್ಟಿಯನ್ನು ಅಚೇತನವೇ ಮಾಡುವುದು ಎಂದು ಹೇಳುತ್ತಾರೆ. ಈ ವಿಚಾರ ಸರಣಿಯಲ್ಲಿ ಜಡಚೇತನ ಸಂಬಂಧವನ್ನು ಒಪ್ಪದಿದ್ದರೂ ಸಹ ಅನ್ಯೋನ್ಯಾಶ್ರಯವೆಂಬ ದೋಷವಿದೆ. ಇಲ್ಲಿ ಚೇತನನ ಸಹಾಯವಿಲ್ಲದೆ ಜಡವು ಸೃಷ್ಟಿಯನ್ನು ಮಾಡಲಾರದು. ಹೀಗಾಗಿ ಸೃಷ್ಟಿಯ ವಿಷಯದಲ್ಲಿ ಜಡವು ಸ್ವತಂತ್ರವಲ್ಲ. ಜಡವಸ್ತುಗಳಿಲ್ಲದೆ ಚೇತನನು ಸೃಷ್ಟಿಯನ್ನು ಮಾಡಲು ಸ್ವತಂತ್ರನಾಗಿಲ್ಲ. ಏಕೆಂದರೆ ಇವನು ಕೇವಲ ಸಹಾಯಕ ಅಂಗನಾದುದರಿಂದ ಸೃಷ್ಟಿಯ ವಿಷಯದಲ್ಲಿ ಇವನು ಸ್ವತಂತ್ರನಾಗಿಲ್ಲ. ಹೀಗಾಗಿ ಚೇತನನಿಲ್ಲದ ಜಡವು ಸೃಷ್ಟಿಸಲಾರದು, ಜಡವಿಲ್ಲದೆ ಚೇತನನು ಸೃಷ್ಟಿಸಲಾರನು. ಹೀಗಾಗಿ ಸೃಷ್ಟಿಯು ನಿಲ್ಲಬೇಕಾದ ಪ್ರಸಂಗ ಬರುತ್ತದೆ. ನಿಜವಾಗಿಯೂ ಇಲ್ಲಿ ಚೇತನ ಮತ್ತು ಅಚೇತನ ನಿಯಾಮಕನಾದ ದೇವರನ್ನು ಒಪ್ಪಿಕೊಂಡರೆ ಮಾತ್ರ ಸೃಷ್ಟಿಯ ಸಾಧ್ಯತೆಯನ್ನು ಹೇಳಲು ಸಾಧ್ಯವಿದೆ. ಶ್ರೀಹರಿಯು ಚೇತನರಲ್ಲಿ ಜಡವಸ್ತುಗಳ ಸಂಬಂಧವನ್ನು ಮಾಡುವ ಪ್ರೇರಣೆಯನ್ನು ಮಾಡಿ ಚೇತನ ಸಂಬಂಧ ಮಾಡಿಸಿ ಸ್ವ ಇಚ್ಛೆಯಿಂದ ಈ ವಿಚಿತ್ರ ಸೃಷ್ಟಿಯನ್ನು ನಿರ್ಮಿಸುತ್ತಾನೆ. ಸಾಂಖ್ಯರಲ್ಲಿ ಸೇಶ್ವರ ಸಾಂಖ್ಯವೆಂಬ ವಿಭಾಗವಿದೆ. ಇವರು ಸೃಷ್ಟಿಯ ಸಂದರ್ಭದಲ್ಲಿ ಪ್ರಕೃತಿಗೆ ಈಶ್ವರನ ಸಾನ್ನಿಧ್ಯದ ಅವಶ್ಯಕತೆಯನ್ನು ಒಪ್ಪದಿದ್ದರೂ ಸಹ ಅವನ ಸಾಮೀಪ್ಯ ಮತ್ತು ಮಾತ್ರ ಅವಶ್ಯಕ. ಸೃಷ್ಟಿಯಲ್ಲಿ ಅವನ ಯಾವ ಪ್ರಯೋಜನ ಇಲ್ಲ. ಪುರುಷಾನುಗ್ರಹೀತ ಪ್ರಕೃತಿಯು ತಾನಾಗಿಯೇ ಕಾರ್ಯವನ್ನು ಮುಂದುವರಿಸುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ಈ ವಿಚಾರವು ಸರಿಯಲ್ಲ. ಸೃಷ್ಟಿಯ ವಿಷಯದಲ್ಲಿ ಈಶ್ವರನಿಗೆ ಯಾವ ಸ್ವಾತಂತ್ರ್ಯ ಇಲ್ಲದಿರುವುದರಿಂದ ಸರ್ವಜ್ಞತ್ವ, ಸರ್ವಕರ್ತೃತ್ವಾದಿ ಲಕ್ಷಣಗಳು ಈ ಸಾಂಖ್ಯ ಸಮ್ಯತ ಈಶ್ವರನಲ್ಲಿ ಬರುವುದಿಲ್ಲ. ಇವನಲ್ಲಿ ಸ್ವತಂತ್ರ ಇಚ್ಛೆಯ ಅಭಾವವಿದ್ದುದರಿಂದ ನಿರೀಶ್ವರ ಸಾಂಖ್ಯರ ಚೇತನಂತೆ ಇವನು ಕೇವಲ ಅಂಗನಾಗುವುದರಿಂದ ಈ ಮೊದಲು ಹೇಳಿದ ಅನ್ಯೋನ್ಯಾಶ್ರಯ ದೋಷವು ತಪ್ಪುವುದಿಲ್ಲ. ಈ ದೋಷವನ್ನು ತಪ್ಪಿಸಬೇಕಾದರೆ ಸರ್ವಜ್ಞ ಕರ್ತೃವಾದ ದೇವರನ್ನು ಒಪ್ಪಿ ಅವನ ಇಚ್ಛೆಯಿಂದಲೇ ಈ ಜಡಚೇತನ ಸೃಷ್ಟಿಯಾಗುವುದು ಎಂದು ಹೇಳುವುದೇ ಸರಿಯಾಗಿದೆ. ವೇದಗಳ ಪ್ರಾಮಾಣ್ಯವನ್ನು ಒಪ್ಪದ ಈ ಸಾಂಖ್ಯರಂತೆ ವೇದಗಳನ್ನು ಒಪ್ಪಿಯೂ ದೇವರ ಅವಶ್ಯಕತೆಯನ್ನು ಒಪ್ಪದ ನಿರೀಶ್ವರ, ಭಾಟ್ಟ, ಪ್ರಭಾಕರ ಅಂದರೆ ನಿರೀಶ್ವರ ಮೀಮಾಂಸಕರು ಇವರ ವಾದಗಳು ಈ ಯುಕ್ತಿಯಿಂದಲೇ ನಿರಾಕೃತವಾಗುತ್ತದೆ. ದೇವನು ಅತೀಂದ್ರಿಯನಾದುದರಿಂದ ವೇದಗಳನ್ನು ಬಿಟ್ಟರೆ ಯುಕ್ತಿಯಿಂದ ಅವನ ಅಸ್ತಿತ್ವವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ವೇದ ಪ್ರಾಮಾಣ್ಯವನ್ನು ನಂಬದವರಿಗೆ
ಯುಕ್ತಿಯಿಂದ ಈಶ್ವರನ ಅಸ್ತಿತ್ವವನ್ನು ಮನಗಾಣಿಸಿಕೊಡಲು ಸಾಧ್ಯವಾಗದೇ ಇರುವುದರಿಂದ ಈ ಈಶ್ವರವಾದವು ಅಪೂರ್ಣವಾಗಿದೆ ಎಂದು ಕೆಲವರು ಆಕ್ಷೇಪಿಸುತ್ತಾರೆ. ಈ ಆಕ್ಷೇಪವು ಸರಿಯಲ್ಲ. ಈಶ್ವರನ ಸಮ ಅಧಿಕರು ಯಾರೂ ಇಲ್ಲದುದರಿಂದ ದೃಷ್ಟಾಂತವಿಲ್ಲದೆ ಅನ್ವಯಾನುಮಾನದಿಂದ ಸಾಧಿಸಲಾಗದಿದ್ದರೂ ಕೇವಲ ವ್ಯತಿರೇಕ ಅನುಮಾನದಿಂದ ಸಾಧಿಸಲು ಸಾಧ್ಯವಿದೆ. ಅದು ಹೇಗೆಂದರೆ, ಸಕಲ ವಿಶ್ವವು ಈಶ್ವರನಿಂದ ರಚಿಸಲ್ಪಟ್ಟಿದೆ. ಇದು ಸಾಧ್ಯ, ಏಕೆಂದರೆ ಈ ರಚಿತವಾದ ಜಗತ್ತು ಅನಿತ್ಯವಾಗಿರಲಾರದು. ಜೀವನಂತೆ ದೃಷ್ಟಾಂತ. ಜೀವನನ್ನು ದೇವರು ಸೃಷ್ಟಿಸಲಿಲ್ಲ, ಆದ್ದರಿಂದ ಇವನು ನಿತ್ಯನಾಗಿದ್ದಾನೆ. ಜಗತ್ತು ಅನಿತ್ಯವಾದುದರಿಂದ ಅದು ಈಶ್ವರನಿಂದಲೇ ನಿರ್ಮಿತವಾಗಿದೆ. ಈ ಕೇವಲ ವ್ಯತಿರೇಕ ಅನುಮಾನವು ಈಶ್ವರ ಸಿದ್ಧಿಗೆ ಸಹಾಯಕವಾಗಿದೆ. ಅನುಮಾನಕ್ಕೆ ವೇದಗಳ ಸಮ್ಮತಿಯೂ ಬೇಕು. ಕೇವಲ ವ್ಯತಿರೇಕ ಅನುಮಾನದಿಂದ ಈಶ್ವರನ ಅಸ್ತಿತ್ವವನ್ನು ಸಾಧಿಸಿದರೂ ಇದಕ್ಕೆ ವೇದಗಳ ಅನುಕೂಲ್ಯವಿದ್ದುದರಿಂದ ಇದು ಪ್ರಮಾಣವಾಗಿದೆ. ವೇದಾನುಕೂಲ್ಯವಿಲ್ಲದಿದ್ದರೆ ಯಾವುದೇ ಅನುಮಾನಕ್ಕೂ ಪ್ರತಿಯುಕ್ತಿಗಳನ್ನು ಹೇಳಲು ಸಾಧ್ಯವಿದೆ. ಆದುದರಿಂದ ಅತೀಂದ್ರಿಯ ವಿಷಯಗಳ ಬಗ್ಗೆ ವಿಚಾರ ಮಾಡುವಾಗ ವೇದಸಮ್ಮತವಾದ ಅನುಮಾನಗಳನ್ನು ಮಾತ್ರ ಪ್ರಮಾಣವೆಂದು ಸ್ವೀಕರಿಸಬೇಕು. ಇಲ್ಲದಿದ್ದರೆ ಅನುಮಾನಗಳು ಸ್ವೈರಿಣಿ ಸ್ತ್ರೀಯಂತೆ ವಾದಿ ಪ್ರತಿವಾದಿಗಳ ಕೈಯಲ್ಲಿ ಸ್ವೇಚ್ಛೆಯಿಂದ ಪ್ರವರ್ತಿತವಾಗಿ ಪ್ರಮೇಯವು ಸಿದ್ಧವಾಗದೆ ಹೋಗಬೇಕಾಗ್ತದೆ. ಈ ಅನವಸ್ಥೆ ಬರಬಾರದೆಂದೇ ನಮ್ಮ ಪೂರ್ವಿಕ ಋಷಿಗಳು ಅತೀಂದ್ರಿಯ ಧರ್ಮ ಅಧರ್ಮ ಪ್ರಮೇಯಗಳ ವಿಷಯವನ್ನು ಪ್ರಾಮಾಣಿಕವೆಂದು ತಿಳಿಯಲು ಅಪೌರುಷೇಯವಾದ ವೇದಗಳನ್ನು ಕಂಡುಹಿಡಿದು ಈ ವೇದ ಆಗಮಗಳೇ ಪರಮ ಪ್ರಮಾಣಗಳೆಂದು ವಿವರಿಸಿದ್ದಾರೆ. ಭಾಸ್ಕರಾಚಾರ್ಯ ಮೊದಲಾದ ಕೆಲವು ಅದ್ವೈತವಾದಿಗಳು ವೇದವನ್ನು ಒಪ್ಪುತ್ತಾರೆ. ಸೃಷ್ಟಿಯ ಚೇತನ ಬ್ರಹ್ಮನಿಂದಲೇ ಆಗುತ್ತದೆ ಎಂದು ಒಪ್ಪುತ್ತಾರೆ. ಆದರೆ ಬ್ರಹ್ಮ ಒಂದೇ ಸತ್ಯ, ಉಳಿದಿಲ್ಲ. ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲವೂ ಅಸತ್ಯವೆಂದು ಪ್ರತಿಪಾದಿಸುತ್ತಾ ಜಗತ್ತು ಬ್ರಹ್ಮನಿಂದ ಬೇರೆಯಲ್ಲ, ಬ್ರಹ್ಮನೇ ಜಗತ್ತಿನ ರೂಪದಿಂದ ಪರಿಣಾಮವನ್ನು ಹೊಂದುತ್ತಾನೆ, ಈ ಜಗತ್ತು ಬ್ರಹ್ಮನ ವಿಕಾರವಾಗಿದೆ, ದೇವರು ಜಗತ್ತಿಗೆ ಪರಿಣಾಮಕಾರಿಯಾಗಿದ್ದಾನೆ ಎಂದು ತಿಳಿಯುತ್ತಾರೆ. ಈ ವಾದವು ಸರಿಯಲ್ಲ. ಏಕೆಂದರೆ ಚೇತನಕ್ಕೆ ವಿಕಾರವಿಲ್ಲ, ಜಡಕ್ಕೆ ಮಾತ್ರ ವಿಕಾರವಿದೆ. ಚೇತನವು ನಿತ್ಯ ನಿರ್ವಿಕಾರನೆಂದು ಭಾಸ್ಕರಾಚಾರ್ಯರು ಒಪ್ಪುವ ವೇದಾದ್ಯಾಗಮಗಳು ಸಾರಿ ಹೇಳುತ್ತವೆ. ಬ್ರಹ್ಮನೇ ಜಗತ್ತಿನ ರೂಪದಿಂದ ವಿಕಾರವನ್ನು ಹೊಂದುತ್ತಾನೆಂದು ಒಪ್ಪಿದರೆ ಅವನೂ ಜಡ ಎಂದು ಹೇಳಬೇಕಾಗುತ್ತದೆ. ಮತ್ತು ಬ್ರಹ್ಮನ ವಿಕಾರದ ಜಗತ್ತು ಬ್ರಹ್ಮನಂತೆ ಸತ್ಯವಾಗಿದೆ ಎಂದು ಹೇಳಬೇಕಾಗುವುದು. ಬ್ರಹ್ಮನು ಜಡನೆಂಬ ವಾದವಾಗಲಿ, ಬ್ರಹ್ಮ ಅತಿರಿಕ್ತ ಜಗತ್ತು ಸತ್ಯವೆಂಬ ವಿಚಾರವಾಗಲಿ ಭಾಸ್ಕರಾಚಾರ್ಯರಿಗೆ ಸಮ್ಮತವಾಗಿಲ್ಲವಾದ್ದರಿಂದ ಬ್ರಹ್ಮನು ಜಗತ್ತಿಗೆ ಪರಿಣಾಮಕ ಕಾರಣನು ಎಂಬ ಸಿದ್ಧಾಂತವು ಅತಿವ್ಯಾಪ್ತಾದಿ ದೋಷಗಳಿಂದ ಪೂರ್ಣವಾದುದರಿಂದ ಈ ಸಿದ್ಧಾಂತವು ಗ್ರಾಹ್ಯವಾಗಲು ಸಾಧ್ಯವಿಲ್ಲ. ಈ ಭಾಸ್ಕರರ ವಿಚಾರವನ್ನು ಸ್ವತಃ ಅದ್ವೈತವಾದಿಗಳೇ ಒಪ್ಪುವುದಿಲ್ಲ. ಶ್ರೀಮನ್ನಾರಾಯಣನೇ ಸರ್ವೋತ್ತಮ. ನಾವು ಪ್ರವಚನದ ಆರಂಭದಲ್ಲಿ ಶ್ರೀನಾರಾಯಣನೇ ಸರ್ವೋತ್ತಮ ಎಂದು ಹೇಳಿದ್ದೇವೆ. ಅದಕ್ಕೆ ನಿಮ್ಮಲ್ಲಿ ಕೆಲವರು ಆಕ್ಷೇಪಿಸಬಹುದು. ಶೈವಾಗಮಗಳಲ್ಲಿ ಮತ್ತು ಕೆಲವು ವೇದ ಮಂತ್ರಗಳಲ್ಲಿ ರುದ್ರದೇವರು ಸೃಷ್ಟ್ಯಾದಿಕರ್ತರು, ಗಣಪತಿ ಸೂರ್ಯ ಇತ್ಯಾದಿಗಳು ಜಗತ್ಕರ್ತೃಗಳು ಎಂದು ಹೇಳಿದ್ದಾರೆ. ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ರುದ್ರನು ಲಯಕರ್ತ ಎಂದು ತ್ರಿದೇವತೆಗಳ ಬಗ್ಗೆ ಎಲ್ಲ ಸ್ಮೃತಿಗಳು ಪ್ರಾಮಾಣಿಕವಾಗಿ ಹೇಳುತ್ತವೆ. ಆದ್ದರಿಂದ ನಾರಾಯಣನೇ ಸರ್ವೋತ್ತಮ, ಸಕಲ ಜಗತ್ಕರ್ತೃ ಎಂದು ಹೇಗೆ ಹೇಳುವುದು ಎಂದು ಈ ರೀತಿ ನೀವು ಆಕ್ಷೇಪಿಸಿದರೆ
ನಿಮ್ಮ ಆಕ್ಷೇಪಣೆಯೂ ಸರಿಯಲ್ಲ. ಏಕೆಂದರೆ ರುದ್ರಾದಿ ದೇವತೆಗಳು ದೋಷಯುಕ್ತರು, ಮಹಾಲಕ್ಷ್ಮೀ ದೇವಿಯ ಅಧೀನರು ಎಂದು ಸೋರೋದಿತ್ ಯದ್ದರೋದಿತ್ ರುದ್ರಸ್ಯ ರುದ್ರತ್ವಂ, ಹುಟ್ಟಿದಾಕ್ಷ ರುದ್ರದೇವರು ಅತ್ತರು, ಆದ್ದರಿಂದ ಅವರಿಗೆ ರುದ್ರ ಎಂಬ ಹೆಸರು ಬಂದಿತ್ತು. ಯಂ ಕಾಮೆಯೇ ತಮುಗ್ರಂ ಕೃಣೋಮಿ, ನಾನು ಯಾರನ್ನು ಬೇಕಾದರೂ ರುದ್ರಾದಿ ಪದವಿಯಲ್ಲಿ ಕೂಡಿಸಬಹುದು ಇತ್ಯಾದಿ ವೇದವಾಕ್ಯಗಳಲ್ಲಿ ಇವರು ಸರ್ವಜ್ಞರಲ್ಲ ಎಂಬುದು ಸಿದ್ಧವಾಗ್ತದೆ. ರುದ್ರಾದಿ ದೇವತೆಗಳು ಜಗತ್ತಿಗೆ ಕಾರಣರಲ್ಲ, ಅವರು ದೋಷಯುಕ್ತರು ಎಂದು ಶ್ರುತಿಗಳಲ್ಲಿ ಹೇಳಿದ್ದರಿಂದ ದೋಷಯುಕ್ತ ಸಾಮಾನ್ಯ ಮಾನವರಂತೆ ಎಂಬ ಅನುಮಾನಿಕ ಯುಕ್ತಿಯಿಂದಲೂ ದೋಷರಹಿತನಾದ ನಾರಾಯಣನೇ ಸರ್ವೋತ್ತಮ ಹಾಗೂ ಜಗತ್ಕರ್ತು ಎಂದು ಸಿದ್ಧವಾಗ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಕ್ರಮವಾಗಿ ಸೃಷ್ಟಿ ಸ್ಥಿತಿ ಲಯ ಕರ್ತರು ಎಂಬ ವಾಕ್ಯಗಳಿದ್ದರೂ ರುಜಂದ್ರವಯತೆ ಯನ್ಮಾತ್ ರುದ್ರಃ ತಸ್ಮಾತ್ ಜನಾರ್ದನಃ, ರೋಗಗಳನ್ನು ಪರಿಹರಿಸುವುದರಿಂದ ಶ್ರೀಹರಿಗೆ ರುದ್ರ ಎಂಬ ಹೆಸರು ಇತ್ಯಾದಿ ಪ್ರಮಾಣಗಳಿಂದ ಶ್ರೀಹರಿಯೇ ಪರಮ ಮುಖ್ಯ ವೃತ್ತಿಯಿಂದ ರುದ್ರಾದಿ ಶಬ್ದ ವಾಚ್ಯನಾಗಿದ್ದಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತಃ ಎಂಬ ಪ್ರಮಾಣಗಳಿಂದ ಬ್ರಹ್ಮರುದ್ರಾದಿಗಳಲ್ಲಿ ಆಯಾ ಶಬ್ದವಾಚ್ಯನಾಗಿ ಶ್ರೀಮನ್ನಾರಾಯಣನೇ ಸೃಷ್ಟ್ಯಾದಿಗಳನ್ನು ಮಾಡುವನು ಎಂದು ಸಿದ್ಧಾಗ್ತದೆ. ದೋಷರಹಿತನು ಪರಮ ಸಮರ್ಥನೂ ಆದ ಶ್ರೀನಾರಾಯಣನೇ ಸರ್ವೋತ್ತಮ ಹಾಗೂ ಜಗತ್ಕರ್ತೃ ಎಂದು ತಿಳಿದು ಉಪಾಸನೆ ಮಾಡುವುದೇ ಸರಿಯಾದ ಮಾರ್ಗವಾಗಿದೆ. ವೈಶೇಷಿಕರ ನಿರ್ಗುಣತ್ವವಾದವು ಸರಿಯಲ್ಲ. ವೈಶೇಷಿಕರು ದೇವರೇ ಜಗತ್ಕಾರಣನು ಎಂದು ಒಪ್ಪಿದರೂ ಸಹ ದೇವರಲ್ಲಿ ಆನಂದಾದಿ ಗುಣಗಳಿಲ್ಲ ಎಂದು ಹೇಳ್ತಾರೆ. ಏಕೆಂದರೆ ವೈಶೇಷಿಕರ ಪ್ರಕಾರ ಅಶೇಷ ದುಃಖ ನಿವೃತ್ತಿಯೇ ಮೋಕ್ಷವಾಗಿದೆ ಮತ್ತು ಇವರ ಪ್ರಕಾರ ಸುಖ ದುಃಖಗಳು ಒಂದನ್ನೊಂದು ಬಿಟ್ಟು ಇರುವುದಿಲ್ಲ. ಗುಣವಿದ್ದರೆ ದೋಷವಿರಲೇಬೇಕು ಎಂದು ಪೂರ್ವಾಗ್ರಹವನ್ನಿಟ್ಟುಕೊಂಡು ದೇವರು ದುಃಖ ಅಜ್ಞಾನಾದಿ ದೋಷಗಳಿಂದ ರಹಿತನಾದುದರಿಂದ ಅವನಲ್ಲಿ ಆನಂದಾದಿ ಗುಣಗಳೂ ಇಲ್ಲವೆಂದು ಸಾಧಿಸುತ್ತಾರೆ. ಈ ಬಗ್ಗೆ ಅವರು ದೇವರು ಸುಖಾದಿ ಗುಣಗಳಿಂದ ಯುಕ್ತನಾಗಿಲ್ಲ ಸಾಧ್ಯ ಅಂತ ಇಟ್ಕೊಂಡು, ಏಕೆಂದರೆ ದುಃಖ ಅಜ್ಞಾನಾದಿಗಳಿಂದ ದೂರನಾಗಿದ್ದಾನೆ, ಇದು ಹೇತು ಅಂತ ಇಟ್ಕೊಂಡು, ಯಾರು ದುಃಖ ಅಜ್ಞಾನಾದಿಗಳಿಂದ ದೂರವಾಗಿಲ್ಲವೋ ಅವರು ಸುಖಾದಿಗಳಿಂದ ಸಹಿತರಾಗಿದ್ದಾರೆ. ಸಂಸಾರಿ ದೇವರಂತೆ ದೃಷ್ಟಾಂತ ಎಂಬ ಅನುಮಾನ ಯುಕ್ತಿಯನ್ನು ಕೊಡ್ತಾರೆ. ಸಂಸಾರಿ ಸಾಮಾನ್ಯ ಜೀವರು ದುಃಖಾದಿಗಳ ಜೊತೆಯಲ್ಲಿ ಸುಖಾದಿಗಳನ್ನು ಹೊಂದಿದ್ದಾರೆ. ದೇವರಲ್ಲಿ ಸುಖಾದಿಗಳನ್ನು ಒಪ್ಪಿದರೆ ಅವನಲ್ಲಿ ದುಃಖ ದೋಷಗಳನ್ನು ಒಪ್ಪಬೇಕಾಗುವುದು. ಆದ್ದರಿಂದ ದೇವರು ಸಗುಣನು ಎಂದು ಒಪ್ಪುವ ಕಾರಣವಿಲ್ಲ ಎಂದು ಅಂತಾರೆ. ಈ ವಿಚಾರವು ಸರಿಯಲ್ಲ. ಏಕೆಂದರೆ ವೈಶೇಷಿಷ್ಠನು ದೇವರಲ್ಲಿ ಸುಖಾದಿಗಳನ್ನು ಒಪ್ಪದಿದ್ದರೂ ಜ್ಞಾನವನ್ನು ಒಪ್ತಾನೆ. ಜಗತ್ತಿನಲ್ಲಿ ಜ್ಞಾನ ಭ್ರಾಂತಿಗಳು ಸುಖ ದುಃಖಗಳಂತೆ ಜತೆಯಲ್ಲಿ ಇದ್ದುದು ಕಂಡುಬಂದಿದೆ. ಇದನ್ನು ಎದುರಿಗೆ ಇಟ್ಟುಕೊಂಡು ದೇವರು ಜ್ಞಾನಿಯೂ ಅಲ್ಲ ಭ್ರಾಂತಿರಹಿತನೂ ಆಗಿರುವುದರಿಂದ ಜ್ಞಾನರಹಿತನಲ್ಲದ ಭ್ರಾಂತಿ ಶೂನ್ಯನು ಆಗಲಾರ. ಸಂಸಾರಿ ಜೀವನಂತೆ ಎಂಬ ದೃಷ್ಟಾಂತ ಎಂಬ ಪ್ರತಿ ತರ್ಕದಿಂದ ದೇವರಲ್ಲಿ ಜ್ಞಾನವನ್ನು ಒಪ್ಪುವ ವೈಶೇಷಿಕನ ತರ್ಕಕ್ಕೆ ಬಾಧೆ ಹೇಳಲು ಬರುವುದರಿಂದ ಅವನ ಅಭಿಪ್ರಾಯವೂ ಸರಿಯಲ್ಲ. ಅಚಿತ್ಯಾದ್ಭುತ ಸಾಮರ್ಥ್ಯವುಳ್ಳ ನಾರಾಯಣನು ಅನಂತ ಗುಣ ಪರಿಪೂರ್ಣನಾಗಿದ್ದರೂ ದೋಷ ದೂರನಾಗಿದ್ದಾನೆ. ಅವನಲ್ಲಿ ಸುಖ ದುಃಖಗಳ ಭಾವದ ನಿಯಮವು ಕೊಡುವುದಿಲ್ಲ ಎಂದು ಹೇಳುವುದೇ ಸರಿಯಾಗುವುದು.
ಏಕೆಂದರೆ ಯಹ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂತಪಃ ಆನಂದ ಬ್ರಹ್ಮಣೋ ವಿದ್ವಾನ್ ಆನಂದೋ ಬ್ರಹ್ಮೇತ್ಯವ ಜಾನಾತ್ ಕೋಹೆ ವಾನ್ಯಾತ್ ಕಹ ಪ್ರಾಣ್ಯಾತ್ಯ ದೋಷ ಆಕಾಶ ಆನಂದೋ ಪ್ರಾಣ್ಯಾತ್ಯ ದೇಶ ಆಕಾಶ ಆನಂದೋ ನ ಸ್ಯಾತ್ ಇತ್ಯಾದಿ ವೇದವಾಕ್ಯಗಳು ದೇವರಲ್ಲಿ ಜ್ಞಾನಿತ್ವದ ಜೊತೆಯಲ್ಲಿ ಆನಂದಾದಿ ಅನಂತ ಗುಣಗಳನ್ನು ಹೇಳ್ತವೆ. ಬಹುಶಃ ವೈಶೇಷಿಕನು ಈ ವೇದಗಳನ್ನು ಕೇಳಿರಲಿಕ್ಕಿಲ್ಲ. ಇದಲ್ಲದೆ ಚೇತನನು ಸುಖ ದುಃಖಗಳಲ್ಲಿ ಯಾವುದಾದರೊಂದನ್ನು ಹೊಂದಿರಲೇಬೇಕು ಎಂಬ ನಿಯಮಾನುಸಾರವಾಗಿ ಒಂದು ವೇಳೆ ದೇವರಲ್ಲಿ ಸುಖ ದುಃಖಾದಿ ಭಾವಗಳಿಲ್ಲವೆಂದು ವೈಶೇಷಿಕನ ವಿಚಾರ ಒಪ್ಪಿದರೆ ದುಃಖಾದಿ ದೋಷಗಳು ಇವೆ ಎಂದು ಒಪ್ಪಬೇಕಾಗ್ತದೆ. ನಾನು ಮೇಲಿನ ನಿಯಮವನ್ನು ಒಪ್ಪುವುದಿಲ್ಲವೆಂದು ವೈಶೇಷಿಕನೆಂದರೆ ಈಶ್ವರ ಅಂದರೆ ದೇವನು ಚೇತನನಲ್ಲವೆಂದು ಹೇಳುವ ಪ್ರಸಂಗ ಬರ್ತದೆ. ಎಷ್ಟು ಸುಂದರವಾಗಿ ನಮ್ಮ ಶ್ರೀಮದಾಚಾರ್ಯರು ಪರಮಾತ್ಮ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ನಿರ್ದೋಷನಾಗಿದ್ದಾನೆ ಅಂತನ್ನುವುದನ್ನು ಹೇಳಿದ್ದನ್ನು ನಮಗೆಲ್ಲ ತಿಳಿಸಿ ಹೇಳ್ತಾ ಇದ್ದಾರೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ಸರ್ವೋತ್ತಮನಾದ ಪರಮಾತ್ಮನನ್ನು ತಿಳಿದುಕೊಂಡಾಗಲೇ ನಾವು ಆ ಪರಮಾತ್ಮನ ಅನುಗ್ರಹವನ್ನು ಪಡಿತೇವೆ. ಇದನ್ನೇ ಈ ನುಡಿಯಲ್ಲಿ ಸರ್ವೇಶ ಹರಿ ವಿಶ್ವವೆಲ್ಲ ಪುಸಿ ಎಂಬ ದುರ್ವಾದಿಗಳ ಮತವನ್ನೆರೆ ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯವೆಂದೊಡಹಿದ ಶರ್ವಾದಿ ಗೀರ್ವಾಣ ಸಂತತಿಯಲ್ಲಿ ಅಂಥೇಳಿ ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ಸರ್ವದೋಷರಹಿತನಾಗಿದ್ದಾನೆ ಅಂತ ತಿಳಿದುಕೊಂಡು ಆತನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದುದನ್ನು ನಾಳೆ ನೋಡೋಣ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.